Today we will see data structure, two-dimensional array. Non-primitive data structures cannot be directly compiled by compiler or by machine level language. Array is best example for it. ಓಕೆ, ಈಗ ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೇವೆ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರನ್ನು. ಆದರೆ ಇದೇನು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಕೆನಾಟ್ ಬಿ ಡೈರೆಕ್ಟ್ಲಿ ಕಂಪೈಲ್ಡ್ ಬೈ ಕಂಪೈಲರ್ ಆರ್ ಬೈ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಡೈರೆಕ್ಟಾಗಿ ನಾವು ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಂದರೆ ಇಂಟ್, ಫ್ಲೋಟು, ಕ್ಯಾರೆಕ್ಟ್ರು ಎಲ್ಲ. Two-dimensional array is having two subscripted variables. One represent row and another represent column. ಇದು ಆಲ್ರೆಡಿ ನಿಮಗೆ ಫಸ್ಟ್ ಇಯರಲ್ಲಿ ಆಗಿದೆ ನೋಡಿ. ಟೂ-ಡೈಮೆನ್ಷನಲ್ ಅರೇ ರೆಪ್ರೆಸೆಂಟೇಷನ್ ಹೇಗೆ ಅಂಥೇಳಿ ನಿಮಗೆ ನೆನಪು ಮಾಡ್ಕೊಳ್ಳಿ. ಎ ಈಸ್ ಈಕ್ವಲ್ಸ್ ಟು ಅದು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಇರುತ್ತೆ. ಹಿಯರ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದಿ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. A11, A12, A13, A21, A22, A23. The two possible ways ಅಂಥೇಳಿ ಕೊಟ್ಟಿದ್ದಾರೆ ನೋಡಿ. ನಂತರ ರೋ ಮೇಜರ್ ಆರ್ಡರ್ ಆ್ಯಂಡ್ ಕಾಲಮ್ ಮೇಜರ್ ಆರ್ಡರ್. ಇಟ್ ಈಸ್ ಕಮ್ ಫಾರ್ 5 marks. ಓಕೆ. The difference between the orders lies in which elements of an array are continuous in memory. ಓಕೆ. ಆರ್ಡರು ಯಾವ ರೀತಿ ಇರುತ್ತೆ ಅಂತಂದರೆ, ಮೆಮೊರಿಯಲ್ಲಿ ಯಾವ ರೀತಿ ಎಲಿಮೆಂಟ್ಗಳು ಜೋಡಣೆ ಆಗಿರುತ್ತೋ ಆ ರೀತಿ ಆ ಮ್ಯಾಟ್ರಿಕ್ಸ್ ಇದು ಆರ್ಡರ್ ಇರುತ್ತೆ. ಇನ್ ರೋ ಮೇಜರ್ ಆರ್ಡರ್, ದ ಕನ್ಸಿಕ್ಯೂಟಿವ್ ಎಲಿಮೆಂಟ್ಸ್ ಆಫ್ ಅ ರೋ ರಿಸೈಡ್ ನೆಕ್ಸ್ಟ್ ಟು ಈಚ್ ಅದರ್. ಅಂತಂದರೆ ರೋ ಅಂತಂದರೆ ನೀವು ಅಡ್ಡ ಸಾಲು. ಓಕೆ, ಅಡ್ಡ ಸಾಲು ಕನ್ಸಿಕ್ಯೂಟಿವ್. ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ, ರಿಸೈಡ್ ನೆಕ್ಸ್ಟ್ ಟು ಈಚ್ ಅದರ್. ಒಂದು ರೋ ಆದಮೇಲೆ ಅದರ ನೆಕ್ಸ್ಟ್ ರೋ, ಆ ರೀತಿ ನೀವು ಕನ್ಸಿಡರ್ ಮಾಡಬೇಕು. ವೆರಾಸ್ ದಿ ಸೇಮ್ ಹೋಲ್ಡ್ಸ್ ಟ್ರೂ ಫಾರ್ ಕನ್ಸಿಕ್ಯೂಟಿವ್ ಎಲಿಮೆಂಟ್ಸ್ ಆಫ್ ಅ ಕಾಲಮ್ ಇನ್ ಕಾಲಮ್ ಮೇಜರ್ ಆರ್ಡರ್. ಕಾಲಮ್ ಮೇಜರ್ ಆರ್ಡರಲ್ಲೂ ಕೂಡ ಹಾಗೆ ಒಂದು ಕಾಲಮ್, ಒಂದು ಕಂಬ ಸಾಲು ಆದಮೇಲೆ ಇನ್ನೊಂದು ಕಂಬ ಸಾಲನ್ನು ಏನು ಮಾಡಬೇಕು, ಆರ್ಡರ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಇನ್ ಜಿಗ್ಜಾಗ್ ಮ್ಯಾನರ್. ಓಕೆ, ನಾಟ್ ಕಂಟಿನ್ಯೂಸ್ ಮ್ಯಾನರ್, ಇನ್ ಜಿಗ್ಜಾಗ್ ಮ್ಯಾನರ್ ಇಟ್ ಈಸ್. While the terms allude to the rows and columns of two-dimensional array. ಓಕೆ, ನಾವು ಟೂ-ಡೈಮೆನ್ಷನಲ್ ಅರೇಯನ್ನು ತಗೊಂಡಾಗ ಏನಾಗ್ತದೆ, ದಟ್ ಈಸ್ ಅ ಮ್ಯಾಟ್ರಿಕ್ಸ್ ಅಂತ ಹೇಳು ನಾವು ಹೇಳ್ತೇವೆ. The orders can be generalized to array of any dimension by nothing that the terms row major and column major are equivalent to lexicographic and collixiographic orders respectively. ಓಕೆ, ಅಂತಂದರೆ ಈಗ ಮಾತ್ರ ನಾನು ಹೇಳಿದ್ದು ಲೆಕ್ಸಿಕೋಗ್ರಫಿ ಅಂತಂದರೆ ಅಡ್ಡ ಸಾಲಿನ ಒಂದು ಥಿಯರಮ್ಮು, ಮತ್ತು ಕೊಲಿಸೋಗ್ರಾಫಿಕ್ ಅಂತಂದರೆ ಇದರಲ್ಲಿ ಆರ್ಡರ್ಸ್ ಅಂತಂದರೆ ಕಂಬ ಸಾಲಿದು ಒಂದು ಮ್ಯಾಥಮ್ಯಾಟಿಕಲಿ ಒಂದು ಥಿಯರಮ್. ಅದು ಅದರ ಪ್ರಕಾರ ನಾವು ಏನು ಮಾಡ್ತೇವೆ, ಟೂ-ಡೈಮೆನ್ಷನಲ್ ಅರೇಯನ್ನು ರೆಪ್ರೆಸೆಂಟ್ ಮಾಡ್ತೇವೆ. ಹಿಯರ್ ರೆಪ್ರೆಸೆಂಟೇಷನ್ ಆಫ್ ರೋ ಮೇಜರ್ ಆ್ಯಂಡ್ ಕಾಲಮ್ ಮೇಜರ್ ಇದನ್ನು ಕೊಟ್ಟಿದ್ದೇನೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಅಂಥೇಳಿ. ಒಂದು ಅದೇ ರೀತಿ ಮ್ಯಾಟ್ರಿಕ್ಸನ್ನು ಬರ್ಕೊಳ್ಳಿ. ಫಸ್ಟ್ ನಾನು ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ನಲ್ವ, ಅದನ್ನು ಬರ್ಕೊಳ್ಳಿ. ಇದ್ರ ಪ್ರಕಾರ ರೆಪ್ರೆಸೆಂಟೇಷನನ್ನು ಮಾಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. A of 0 0, A of 0 1, A of 1 2 ಆಗುತ್ತೆ, ಹಾಗೆ ಬರುತ್ತೆ. ಗೊತ್ತಾಯ್ತಾ? ನಂತರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಎರೇ. ನೀವು ಎರೇ ಚಾಪ್ಟ್ರನ್ನು ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ರಿ, ಹಾಗಾಗಿ ಈ ಪಾರ್ಟನ್ನು ನಾನು ಅಷ್ಟಾಗಿ ಏನು ಲೆಂದಿಯಾಗಿ ನಾನು ಹೇಳಬೇಕು ಅಂತೇಳಿ ಇಲ್ಲ ನಿಮಗೆ. ಯಾಕೆ ಕೇಳಿದರೆ, ಎರೇ ರೆಪ್ರೆಸೆಂಟ್ ಮಲ್ಟಿಪಲ್ ಡಾಟಾ ಎಲಿಮೆಂಟ್ಸ್ ಆಫ್ ದಿ ಸೇಮ್ ಟೈಪ್ ಯೂಸಿಂಗ್ ಅ ಸಿಂಗಲ್ ನೇಮ್. ಹೌದು ಅಲ್ವಾ, ನಾವು ಸಿಂಗಲ್ ನೇಮಿಂದ ಎರೆಯನ್ನು ಏನು ಮಾಡ್ತೇವೆ, ಡಿಫೈನ್ ಮಾಡ್ತೇವೆ. ಹಾಗೆ ನಾವು ಮಲ್ಟಿಪಲ್ ಎಲಿಮೆಂಟ್ಸ್ ಆಫ್ ದಿ ಸೇಮ್ ಟೈಪ್ ಅಂತಂದರೆ ಅದೇ ಟೈಪಿನ
ಮಲ್ಟಿಪಲ್ ಎಲಿಮೆಂಟ್ಸ್, ನಾವು ಎಷ್ಟು ಎಲಿಮೆಂಟನ್ನು ಡಿಫೈನ್ ಮಾಡಿರ್ತೇವೋ ಅಷ್ಟು ಎಲಿಮೆಂಟನ್ನು ಏನು ಮಾಡ್ಬೋದು ನಾವು ಅರೇಯಲ್ಲಿ ಸ್ಟೋರ್ ಮಾಡ್ಬೋದು. ಇದು ಒಂದು ಅಡ್ವಾಂಟೇಜ್. ನೆಕ್ಸ್ಟು, ಇನ್ ಅರೇ ದ ಎಲಿಮೆಂಟ್ಸ್ ಕ್ಯಾನ್ ಬಿ accessed randomly by using the index number ಅಲ್ವಾ? ಹೌದು. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಎರೆ ಅಂತಂದರೆ ಕಲೆಕ್ಷನ್ ಆಫ್ ಹೋಮೋಜಿನಸ್ ಎಲಿಮೆಂಟ್ಸ್. ಟು ರೆಪ್ರೆಸೆಂಟ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಸಬ್ಸ್ಕ್ರಿಪ್ಟ್ ಆರ್ ಇಂಡೆಕ್ಸ್ ಅಥವಾ ಎರೆ ಇಂಡೆಕ್ಸ್ ಅದನ್ನು ನಾವು ಯೂಸ್ ಮಾಡ್ತೇವೆ. ದ ಎರೆ ಇಂಡೆಕ್ಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಯೂಸಿಂಗ್ ಫಾರ್ ಲೂಪ್. ಫಾರ್ ಲೂಪನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ತೇವೆ, ಎರೆ ಇಂಡೆಕ್ಸನ್ನು ಹ್ಯಾಂಡ್ಲಿಂಗ್ ಮಾಡ್ತೇವೆ. ಹಾಗಾಗಿ ಯಾವುದೇ ಒಂದು ಎಲಿಮೆಂಟನ್ನು if you want to pick up the each and every element or whatever may be the element in the array, you can use the array subscript or array index. Array index ಅನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್, ಥರ್ಡ್ ಒನ್, arrays allocate memory in contiguous memory location for all its elements. Hence, there is no chance of extra memory being allocated in case of arrays. This avoids memory overflow or storage of memory in arrays. ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಅಂತಂದರೆ, ಆಲ್ರೆಡಿ ಹೇಳಿದ್ದೇನೆ, ಎರೆ ಅನ್ನೋದು ಮೆಮೊರಿಯಲ್ಲಿ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ನಲ್ಲಿ ಎಲಿಮೆಂಟನ್ನು ಸ್ಟೋರ್ ಮಾಡ್ತಾ ಬರ್ತದೆ. ಆವಾಗ ಏನಾಗುತ್ತೆ ಕೇಳಿದ್ರೆ ಮೆಮೊರಿ ವೇಸ್ಟೇಜ್ ಆಗೋದಿಲ್ಲ. ಈಗ ಅದೇ ರ್ಯಾಂಡಮ್ಲಿ ಆದರೆ ಏನಾಗ್ತದೆ, ಅಷ್ಟು ಮೆಮೊರಿ ವೇಸ್ಟ್ ಆಗುತ್ತೆ. ರ್ಯಾಂಡಮ್ಲಿ ಅಂತಂದರೆ ಮೆಮೊರಿಯಲ್ಲಿ ಎಲಿಮೆಂಟ್ಗಳು ಅಲ್ಲಲ್ಲಿ ಅಂತಂದರೆ ಸ್ಕ್ಯಾಟರ್ಡ್ ಮ್ಯಾನರಲ್ಲಿ ಎಲಿಮೆಂಟ್ಗಳು ಒಂದು ವೇಳೆ ಸ್ಟೋರ್ ಆದರೆ ದರ್ ವಿಲ್ ಬಿ ಅ ವೇಸ್ಟೇಜ್ ಆಫ್ ಮೆಮೊರಿ. ಬಟ್ ಇನ್ ಅರೇ ದ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಸ್ಟೋರ್ in continuous or sequential manner. ಅದಕ್ಕಾಗಿ ಏನು, ಆ ಸಿಕ್ವೆನ್ಷಿಯಲ್ ಮ್ಯಾನರಲ್ಲಿ ಎಲಿಮೆಂಟ್ಗಳು ಸ್ಟೋರ್ ಆಗ್ತದೆ. ಹಾಗಾಗಿ ದರ್ ಈಸ್ ನೋ ವೇಸ್ಟೇಜ್ ಆಫ್ ಮೆಮೊರಿ. ನಾಲ್ಕನೇದು, ಯೂಸಿಂಗ್ ಅರೇಸ್ ಅದರ್ ಡಾಟಾ ಸ್ಟ್ರಕ್ಚರ್ಸ್ ಲೈಕ್ ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್, ಕ್ಯೂಸ್, ಟ್ರೀಸ್, ಗ್ರಾಫ್ಸ್ ಎಕ್ಸೆಟ್ರಾ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಎರೆಯನ್ನು ಯೂಸ್ ಮಾಡಿಕೊಂಡು ನಾಟ್ ಓನ್ಲಿ ಎರೆ, 2 ಡೈಮೆನ್ಷನಲ್ ಎರೆ, 3 ಡೈಮೆನ್ಷನಲ್ ಎರೆ, ಆ ರೀತಿ ಎರೆಗಳೇ ಒಂದೇ ಅಲ್ಲ, ಎರೆಯನ್ನು ಎಸ್ಪೆಷಲಿ ಸಿಂಗಲ್ ಡೈಮೆನ್ಷನಲ್ ಎರೆಯನ್ನು ಯೂಸ್ ಮಾಡಿಕೊಂಡು ನಾವು ಸ್ಟ್ಯಾಕು, ಕ್ಯೂ, ದೀಸ್ ಆರ್ ದಿ ಡಾಟಾ ಸ್ಟ್ರಕ್ಚರ್ಸ್ ಅದರ್ ಟೈಪ್ಸ್. ದೀಸ್ ಆರ್ ಸಮ್ ಎಕ್ಸಾಂಪಲ್ ಆಫ್ ಡಾಟಾ ಸ್ಟ್ರಕ್ಚರ್ಸ್. ಅದನ್ನು ನಾವು ಲೇಟರ್ ಆನ್ ವಿ ವಿಲ್ ಸಿ ಇಟ್ ಒನ್ ಬೈ ಒನ್. Linked list, stacks, queues, trees, graphs, etc. can be implemented. ಅದನ್ನು ನಾವು ಯೂಸ್ ಮಾಡಿಕೊಂಡು, ಎರೆಯನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ. ನಂತರ 2 ಡೈಮೆನ್ಷನಲ್ ಎರೇಸ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ಮ್ಯಾಟ್ರೈಸಸ್. ಮ್ಯಾಟ್ರಿಕ್ಸನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ 2 ಡೈಮೆನ್ಷನಲ್ ಎರೆಯನ್ನು ನಾವೇನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಡಿಸ್ಅಡ್ವಾಂಟೇಜಸ್ ಆಫ್ ಎರೇಸ್. ಏನಪ್ಪ ಡಿಸ್ಅಡ್ವಾಂಟೇಜಸ್ ಆಫ್ ಎರೇಸ್? ಒಂದನೇದು, ದ ನಂಬರ್ ಆಫ್ ಎಲಿಮೆಂಟ್ಸ್ ಟು ಬಿ ಸ್ಟೋರ್ಡ್ ಇನ್ ಆನ್ ಎರೆ ಶುಡ್ ಬಿ ನೋನ್ ಇನ್ ಅಡ್ವಾನ್ಸ್. ಅಲ್ವಾ? ಡಿಫೈನ್ ಮಾಡಬೇಕಾದ್ರೆ ನೀವು ಐದರ್ ಯು ಹ್ಯಾವ್ ಟು ಇನಿಷಿಯಲೈಸ್ ದಟ್ ಎರೆ ಆರ್ ಯು ಹ್ಯಾವ್ ಟು ಡಿಫೈನ್ ದ ಸೈಜ್ ಆಫ್ ದಿ ಎರೆ. ಫಸ್ಟಿಗೆ ಡಿಕ್ಲರೇಷನ್ ಪಾರ್ಟಲ್ಲಿ ಏನು ಮಾಡ್ತೇವೆ ನಾವು, ಎರೆಯನ್ನು ಡಿಫೈನ್ ಮಾಡಬೇಕಾದ್ರೆ ಎರೆಯ ಸೈಜನ್ನು ಕೊಡಬೇಕು ಅಥವಾ ಇನಿಷಿಯಲೈಸೇಷನನ್ನು ಮಾಡಬೇಕು. ಆ್ಯನ್ ಎರೆ ಈಸ್ ಅ ಸ್ಟ್ಯಾಟಿಕ್ ಸ್ಟ್ರಕ್ಚರ್ ವಿಚ್ ಮೀನ್ಸ್ ದ ಎರೆ ಈಸ್ ಆಫ್ ಫಿಕ್ಸ್ಡ್ ಸೈಜ್. ಎರೆ ಅಂತಂದರೆ ಒಂದು ಸ್ಟ್ಯಾಟಿಕ್ ಸ್ಟ್ರಕ್ಚರ್, ಫಿಕ್ಸ್ಡ್ ಸೈಜ್. ಈಗ ಫಾರ್ ಎಕ್ಸಾಂಪಲ್ ನೀವು A(10) ಅಂತೇಳಿ ನೀವು ಡಿಫೈನ್ ಮಾಡಿದರೆ ಅದರಲ್ಲಿ 10 ಎಲಿಮೆಂಟನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದು, 11ನೇ ಎಲಿಮೆಂಟನ್ನು ಅದು ತಗೊಳ್ಳೋದಿಲ್ಲ. ಇಫ್ ಯು ಕಾಂಟ್ ಸ್ಟೋರ್ 11th ಎಲಿಮೆಂಟ್, ಯು ಕ್ಯಾನ್ ಸ್ಟೋರ್ ಓನ್ಲಿ 10 ಎಲಿಮೆಂಟ್ಸ್.
Once declared, the size of the array cannot be modified. ಓಕೆ, ಒಂದ್ಸಲ ನೀವು ಡಿಕ್ಲರೇಷನ್ನಲ್ಲಿ ಸೈಜನ್ನು ಮಾಡಿದರೆ ಯು ಕ್ಯಾನಾಟ್ ಬಿ ಮಾಡಿಫೈ. ಓಕೆ, ನೀವು ಅಲ್ಲಿ ಡಿಕ್ಲರೇಷನ್ನಲ್ಲೇ ಮಾಡಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಅದನ್ನು ಏನು ಮಾಡ್ಬೋದು, ಮತ್ತೆ ಪುನಃ ಡಿಫೈನ್ ಮಾಡಿ ರೀಸೈಜ್ ಮಾಡ್ತೀರಿ. ನೀವು ಫಸ್ಟ್ ಇಯರಲ್ಲಿ ನೋಡಿದ್ದೀರಿ ಏನು ಅಂತ, ಎನ್ ಅಂತೇಳಿ ಡಿಫೈನ್ ಮಾಡಿ ಆಮೇಲೆ ರೀಸೈಜ್ ಮಾಡಿದ್ವಿ ನಾವು ಎರೆಯನ್ನು, ಹೌದಾ? ಹಾಗೆ ರೀಸೈಜ್ ಮಾಡ್ಬೋದು, ಡಿಫೈನ್ ಮಾಡಿನೇ ರೀಸೈಜ್ ಮಾಡಬೇಕಾಗ್ತದೆ. ಡೈರೆಕ್ಟ್ಲಿ ನಾವು ಮಾಡಿಫೈ ಮಾಡಲಿಕ್ಕೆ ಆಗೋಲ್ಲ. ದ ಮೆಮೊರಿ ವಿಚ್ ಈಸ್ ಅಲೋಕೇಟೆಡ್ ಟು ಇಟ್ ಕೆನಾಟ್ ಬಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್. ಓಕೆ, ಯಾವ ಮೆಮೊರಿಯನ್ನು ನಾವು ಅಲೋಕೇಟ್ ಮಾಡ್ತೇವೋ ಆ ಎರೆ ಸ್ಟೋರ್ ಮಾಡಲಿಕ್ಕೆ, ನಾವು ಅದನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಲಿಕ್ಕೆ ಆಗೋಲ್ಲ. Insertion and deletion are quite difficult in an array as the elements are stored in consecutive memory location. ಓಕೆ, ಇನ್ಸರ್ಷನ್ ಅಥವಾ ಡಿಲೀಷನನ್ನು ನಾವು ರ್ಯಾಂಡಮ್ಲಿ ಕೂಡ ಮಾಡ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಕೂಡ ಮಾಡ್ಬೋದು. ಮತ್ತು ಎಲಿಮೆಂಟನ್ನು ಏನು ಮಾಡಬೇಕಾಗ್ತದೆ, ನಾವು ಆವಾಗ ಶಿಫ್ಟ್ ಮಾಡಬೇಕಾಗತ್ತೆ, ಲೊಕೇಶನನ್ನು ಶಿಫ್ಟ್ ಮಾಡ್ತಾ ಬರಬೇಕಾಗತ್ತೆ. ಈಗ ಎಲಿಮೆಂಟನ್ನು ಇನ್ಸರ್ಟ್ ಮಾಡೋದು ಅಂತಂದರೆ ಏನಾಯಿತು, ಒಂದು ಎಲಿಮೆಂಟು ಹೆಚ್ಚಾಗುತ್ತೆ, ಹೌದಾ? ಆವಾಗ ಮತ್ತೊಂದು ಮೆಮೊರಿ ಲೊಕೇಶನನ್ನು ಕ್ರಿಯೇಟ್ ಮಾಡಿ ಆ ಮೆಮೊರಿ ಲೊಕೇಶನಿಗೆ ಆ ಎಲಿಮೆಂಟ್ಗಳನ್ನು ಸ್ಕಿಪ್ ಮಾಡ್ತಾ ಬರ್ತೇವೆ. ಎರಡನೇದು, ಅಲೋಕೇಟಿಂಗ್ ಮೋರ್ ಮೆಮೊರಿ ದ್ಯಾನ್ ದಿ ರಿಕ್ವೈರ್ಮೆಂಟ್ ಲೀಡ್ಸ್ ಟು ವೇಸ್ಟೇಜ್ ಆಫ್ ಮೆಮೊರಿ ಸ್ಪೇಸ್ ಆ್ಯಂಡ್ ಲೆಸ್ ಅಲೋಕೇಶನ್ ಆಫ್ ಮೆಮೊರಿ ಆಲ್ಸೋ ಲೀಡ್ಸ್ ಟು ಅ ಪ್ರಾಬ್ಲಮ್. ನಾವು ಒಂದು ವೇಳೆ ನಮಗೆ ಬೇಕಾದಷ್ಟು ಮೆಮೊರಿಯನ್ನು ಯೂಸ್ ಮಾಡದೆ ಹೋದರೆ ಅದು ವೇಸ್ಟೇಜ್ ಅಲ್ವಾ, ತುಂಬ ವೇಸ್ಟ್ ಆಗುತ್ತೆ ಮೆಮೊರಿ. ಫಸ್ಟಲ್ಲಿ ಎರೆಯನ್ನು 100 ಅಂತೇಳಿ ಡಿಕ್ಲೇರ್ ಮಾಡಿ, ಇಫ್ ಐ ಸ್ಟೋರ್ ಓನ್ಲಿ 10 ಎಲಿಮೆಂಟ್ಸ್, ಓಕೆ, ದರ್ ಇಸ್ ನೋ ಮೀನಿಂಗ್. ಆರ್ ಅಬೌಟ್ 180 bytes memory will be going to waste. ಓಕೆ, ಇಂಟೀಜರ್ ಆದರೆ. ನೆಕ್ಸ್ಟ್, ಅಪ್ಲಿಕೇಶನ್ಸ್ ಆಫ್ array. It is used in matrix multiplication. Array can be used in sorting the elements. It is used in CPU scheduling. CPU scheduling ಅಂತಂದರೆ ನಾನು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಹೇಳಿದ್ದೆ ನಿಮಗೆ ಏನಂತ. ಈ ಆಪ್ರೇಟಿಂಗ್ ಸಿಸ್ಟಮ್ಗಳು ಯಾವುದೇ ಒಂದು ಟಾಸ್ಕನ್ನು ಜಾಬ್ ಅಂತೇಳಿ ತಿಳ್ಕೊಳ್ಳುತ್ತೆ. ಹಾಗೆ ಇದು ಮಲ್ಟಿಪಲ್, ಯಾವುದೇ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಮಲ್ಟಿ ಟಾಸ್ಕ್ ಮಲ್ಟಿ ಪ್ರೋಗ್ರಾಮ್ ಆಗಿದ್ದರೆ ಅದು ಏನು ಮಾಡುತ್ತೆ, ಇಟ್ ಕ್ಯಾನ್ ಕ್ಯಾರಿ ಮೋರ್ ದ್ಯಾನ್ ಒನ್ ಟಾಸ್ಕ್ ಎಟ್ ಎ ಟೈಮ್. ಓಕೆ, ಮೋರ್ ದ್ಯಾನ್ ಒನ್ ಟಾಸ್ಕ್ ಎಟ್ ಎ ಟೈಮ್. ಆ ಟಾಸ್ಕ್ಗಳನ್ನು ಕ್ಯಾರಿ ಮಾಡಲಿಕ್ಕೆ ಅದು ಏನು ಮಾಡುತ್ತೆ, ಅದಕ್ಕೆ ಟೈಮನ್ನು ಅಲೋಕೇಟ್ ಮಾಡುತ್ತೆ. ಸಿ ಪಿ ಯು ಇದರಲ್ಲಿ, ನಿಮ್ಮ ಇದರಲ್ಲಿ ಟೈಮ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಅಂತ ಹೇಳಿದೆ ಇದರಲ್ಲಿ ನಿಮ್ಮ ಸಿ ಪಿ ಯುದಲ್ಲಿ. ಅದರ ಕೆಲಸ ಏನು, ಟು ಅಲೋಕೇಟ್ ದಿ ಎಕ್ಸಿಕ್ಯೂಷನ್ ಟೈಮ್ ಫಾರ್ ಈಚ್ ಟಾಸ್ಕ್. ಓಕೆ, ದೆನ್ when CPU get free, the job will be executed. ಅದಕ್ಕೆ ನಾವು CPU ಶೆಡ್ಯೂಲಿಂಗ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ, CPU ಶೆಡ್ಯೂಲಿಂಗ್. ಟು represents polynomials. ಓಕೆ, ಪಾಲಿನಾಮಿಯಲ್ಸ್ ಸಮೀಕರಣಗಳು. ಏನು ಕೇಳಿದರೆ, ನಿಮ್ಮ ಏಕಕಾಲಿಕ ಸಮೀಕರಣ ಎಲ್ಲ ಇದೆ ಅಲ್ವಾ, ಆ ಸಮೀಕರಣಗಳನ್ನು ಕೂಡ ನೀವು ಏನು ಮಾಡ್ಬೋದು, ರೆಪ್ರೆಸೆಂಟ್ ಮಾಡ್ಬೋದು.